ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಡ್ರೋನ್ ಪ್ರತಾಪ್ ಖ್ಯಾತಿ ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ, ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ವ್ಯಕ್ತಿಯೇ ಸಾಕ್ಷಿ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬದ ಈ ಯುವಕ ಡ್ರೋನ್ ಪ್ರತಾಪ್ ಅವರ ಅಪ್ಪಟ ಅಭಿಮಾನಿ. ಡ್ರೋನ್ ಪ್ರತಾಪ್ ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದೇ ಗೆಲ್ತಾರೆ ಅಂತ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಚಾಲೆಂಜ್ ಅನ್ನ ಮಾಡಿದ್ದ. ಒಂದು ವೇಳೆ ಡ್ರೋನ್ ಪ್ರತಾಪ್ ಸೋತ್ರೆ ಅರ್ಧ ಗಡ್ಡ ಮತ್ತು ಅರ್ಧ ಮೀಸೆಯನ್ನ ತೆಗೆಯೋದಾಗಿ ಸವಾಲ್ ಹಾಕಿದ್ದ. ಆದರೆ ಆತನ ನಿರೀಕ್ಷೆ ಹುಸಿಯಾಗಿದ್ದು ಡ್ರೋನ್ ಪ್ರತಾಪ್ ಸೋತಿದ್ದೇ ತಡ ಈ ಯುವಕ ತನ್ನ ಅರ್ಧ ಗಡ್ಡ ಮತ್ತು ಮೀಸೆಯನ್ನ ತೆಗೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ಮೆಣಸಿನಕಾಯಿಯನ್ನ ತಿಂದು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಕಡಬ ತಾಲೂಕಿನ ಭಟ್ರ ಗ್ರಾಮದ ಪಾಲೆತಡ್ಕ ನಿವಾಸಿ ಝೈನುಲ್ ಅಬೀದ್ ಎಂಬಾತ ಡ್ರೋನ್ ಪ್ರತಾಪ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದು, ಪ್ರತಾಪ್ ಅವರಿಗೆ ಬೆಂಬಲಿಸಿ 2.5 ಕೋಟಿಗೂ ಅಧಿಕ ವೋಟ್ ಮಾಡಿದಂತಹ ಕನ್ನಡಿಗರಿಗೂ ಧನ್ಯವಾದವನ್ನ ಹೇಳಿದ್ರು. ಕೊನೆ ಕ್ಷಣದಲ್ಲಿ ಇವರ ನಿರೀಕ್ಷೆ ಹುಸಿಯಾಗಿದ್ದು ಕಣ್ಣೀರನ್ನ ಹಾಕಿ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲ, ತಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೀನಿ, ಕೊಟ್ಟ ಮಾತಿಗೆ ತಪ್ಪಿದವನಲ್ಲ ಅಂತ ಹೇಳಿ ಗಡ್ಡ ಮೀಸೆಯನ್ನ ತೆಗೆದು ಆ ವಿಡಿಯೋವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಅಲ್ಲಿಗೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 10 ಯಾವ ಮಟ್ಟಿಗೆ ಕ್ರೇಜನ್ನು ಸೃಷ್ಟಿ ಮಾಡಿತ್ತು, ಅದರಲ್ಲೂ ಡ್ರೋನ್ ಪ್ರತಾಪ್ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಈ ರೀತಿಯಾಗಿ ಅವರ ಅಭಿಮಾನಿಯೊಬ್ಬ ನಡೆದುಕೊಂಡಿರುವುದು ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿದೆ.